ನಮಸ್ತೆ ನನ್ನ ಎಲ್ಲ ಕರ್ನಾಟಕ ಜನತೆಗೆ. ಇವತ್ತಿನ ಮಾಹಿತಿ ಏನಪ್ಪ ಅಂದರೆ ವಿದ್ಯಾರ್ಥಿ ವೇತನದ ಬಗ್ಗೆ ಈ ಒಂದು ಮಾಹಿತಿಯಾಗಿರ್ತದೆ. ಧರ್ಮಸ್ಥಳ ವಿದ್ಯಾರ್ಥಿ ವೇತನ 2023-2024 ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ವಿದ್ಯಾರ್ಥಿ ವೇತನದ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಈ ವಿದ್ಯಾರ್ಥಿ ವೇತನಕ್ಕೆ ಯಾವ್ದು ಯಾರ್ಯಾರು ಅರ್ಜಿ ಸಲ್ಲಿಸಬಹುದು, ಶೈಕ್ಷಣಿಕ ವಿದ್ಯಾರ್ಹತೆಗಳೇನು, ಏನೇನು ಮಾನದಂಡಗಳು ಎಂದು ಎಲ್ಲವನ್ನು ತಿಳಿಸ್ಕೊಡ್ತೇನೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಅರ್ಹತೆಯ ಮಾನದಂಡಗಳು ಬಂದು, ನಿಮ್ಮ ಪೋಷಕರು ಸ್ಥಳೀಯ ಸ್ವಸಹಾಯ ಸಂಘ ಗುಂಪುಗಳಲ್ಲಿ ಸದಸ್ಯರಾಗಿರಬೇಕು ಅಥವಾ ಪ್ರಗತಿ ಬಂಧು ಗುಂಪುಗಳಲ್ಲಿ ನೀವು ಸದಸ್ಯರಾಗಿರಬೇಕು. ವಿದ್ಯಾರ್ಥಿಯು 10 ಅಥವಾ 12ನೇ ತರಗತಿಯ ಪರೀಕ್ಷೆಯಲ್ಲಿ ಉತ್ತಮ ಶೈಕ್ಷಣಿಕ ಅಂಕಗಳನ್ನು ತೆಗೆದುಕೊಂಡು ಅವರು ಉತ್ತೀರ್ಣರಾಗಿರಬೇಕು. ತಾಂತ್ರಿಕ ಮತ್ತು ಉದ್ಯೋಗ ಆಧಾರಿತ ಕೋರ್ಸ್ಗಳಿಗೆ ಮಾತ್ರ ಈ ವಿದ್ಯಾರ್ಥಿ ವೇತನ ಸಿಗ್ತದೆ. ಮತ್ತು ವಿದ್ಯಾರ್ಥಿಯು ಸಮಾಜದ ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ ಸೇರಿರಬೇಕು. ಅಂದರೆ ನಿಮ್ಮ ಇನ್ಕಮ್ಮು ಅತಿ ಹೆಚ್ಚು ಇರೋಂಗಿಲ್ಲ. ಹೆಚ್ಚುವರಿಯಾಗಿ ವಿದ್ಯಾರ್ಥಿಯು ಕರ್ನಾಟಕ ಮತ್ತು ಕೇರಳ ರಾಜ್ಯಗಳಲ್ಲಿ ವಾಸಿಸುವ ಪ್ರಜೆಯಾಗಿರಬೇಕು. ಇದು ಕರ್ನಾಟಕ ಮತ್ತು ಕೇರಳ ರಾಜ್ಯಗಳಲ್ಲಿ ವಾಸಿಸುವವರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಯೋಜನೆಯು ಪ್ರಯೋಜಕ ಸಂಘದ ಸದಸ್ಯರ ಕುಟುಂಬದಿಂದ ಒಬ್ಬ ವಿದ್ಯಾರ್ಥಿಗೆ, ಅಂದರೆ ನಿಮ್ಮ ಪೋಷಕರು ಒಂದು ಸಂಘದಲ್ಲಿದ್ದಾರಪ್ಪ ಅಂತಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಗೆ ಮಾತ್ರ ಇದು ಅನ್ವಯಿಸ್ತದೆ. 30/6/2022 ಮೊದಲು ಪ್ರಾರಂಭವಾದ ಮತ್ತು ಚಾಲ್ತಿಯಲ್ಲಿರುವ ಪ್ರಗತಿ ನಿಧಿಯನ್ನು SA+ ಮತ್ತು AB ವರ್ಗಗಳಲ್ಲಿ ಉಪಪ್ರಮಾಣಿತ ಸೊಸೈಟಿ ಸದಸ್ಯರ ಸಂಘಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು. ಯಾರ್ಯಾರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಅಂದರೆ, ಮತ್ತೆ ಏಪ್ರಿಲ್ 1, 2023 ನಂತರ ಯಾರ್ಯಾರು ಕಾಲೇಜಿಗೆ ಜಾಯಿನ್ ಆಗಿದ್ದರು ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನೀವು ಒಂದು ಉಳಿತಾಯ ಖಾತೆಯನ್ನು ಹೊಂದಿರಬೇಕಂದ್ರೆ ಒಂದು ಸೇವಿಂಗ್ ಬ್ಯಾಂಕ್ ಅಕೌಂಟ್ನ ಹೊಂದಿರಬೇಕು. ಮತ್ತು IFSC ಕೋಡ್, ಅದರ ಮೇಲೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ನ ಮೇಲೆ ಮ್ಯಾನೇಜರ್ ಸಹಿಯೊಂದಿಗೆ ನಿಮ್ಮ ಫೋಟೋನ ಲಗತ್ತಿಸಿರಬೇಕು. 2ನೇ ವರ್ಷಕ್ಕೆ ನೀವು ನೇರವಾಗಿ ಅರ್ಜಿಯನ್ನು ಸಲ್ಲಿಸೋಕ್ಕೆ ಬರೋದಿಲ್ಲ. ಕನಿಷ್ಠ 4,000ದಿಂದ ಗರಿಷ್ಠ 10,000ದವರೆಗೆ ಸ್ಕಾಲರ್ಶಿಪ್ನ ನೀಡಲಾಗ್ತದೆ. ನೀವಿಲ್ಲಿ ನೋಡ್ತಿರೋ ಹಾಗೆ ಅರ್ಹ ಕೋರ್ಸುಗಳು, ಈ ವಿದ್ಯಾರ್ಥಿ ವೇತನಕ್ಕೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ಇಷ್ಟರಲ್ಲಿ ಒಂದು ಕೋರ್ಸನ್ನು ನೀವು ಮಾಡ್ತಿರಬೇಕು. BDS, ITI, MBBS, ಡಿಪ್ಲೊಮೊ, BSc ಇನ್ ಫಿಷರೀಸ್, BSc ಇನ್ ಹಾರ್ಟಿಕಲ್ಚರ್, BHM, BSc ಅಗ್ರಿಯನ್ನು ಮಾಡ್ತಿರ್ಬೋದು ನೀವು. BE, LLB, BVSc, D ಫಾರ್ಮು, BSc ನರ್ಸಿಂಗು, ಫಿಸಿಯೋಥೆರಪಿ, BOC, B.Ed, MBA, BNYS, ಫಾರ್ಮ್ D, ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ಬೋದು, BSc ಫಾರೆಸ್ಟ್ರಿ ಆಗಿರ್ಬೋದು, B ಫಾರ್ಮ್ ಆಗಿರ್ಬೋದು, D.Ed ಆಗಿರ್ಬೋದು, BTech, BHMS ನರ್ಸಿಂಗ್ ಮತ್ತು BSc ಲ್ಯಾಬ್ ಟೆಕ್ನಿಷಿಯನ್ ಮಾಡ್ತಿದ್ರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಪ್ಯಾರಾಮೆಡಿಕಲ್ ಮತ್ತು LLB ನೀವು BA ಮೇಲೆ ಮಾಡ್ತಿರಬೇಕಾಗ್ತದೆ. ನೀವು 2ನೇ ವರ್ಷಕ್ಕೆ ನೇರವಾಗಿ ಸೇರಿದಿರಪ್ಪ ಅಂತಂದರೆ ಈ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸೋಕ್ಕೆ ಅರ್ಹರಾಗಿರಲ್ಲ. ನೀವು ಒಂದು ಫ್ರೆಶ್ ಅಪ್ಲಿಕೇಶನ್ನ ಹಾಕಬೇಕಪ್ಪ ಅಂದರೆ ನಿಮಗೆ ಅಗತ್ಯವಾಗಿರುವ ದಾಖಲಾತಿಗಳು ಯಾವ್ಯಾವಪ್ಪ ಅಂತಂದರೆ, ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್, ಫೀಸ್ ರೆಸಿಪ್ಟ್ ಮತ್ತು ನಿಮ್ಮದು ಸ್ಟಡಿ ಸರ್ಟಿಫಿಕೇಟ್. ಪ್ರಸ್ತುತ ಯಾವ ಕಾಲೇಜಲ್ಲಿ ನೀವು ಓದ್ತಿದ್ರು, ಯಾವ ಕಾಲೇಜಿಗೆ ಜಾಯಿನ್ ಆಗಿದ್ದೀರೋ ಆ ಕಾಲೇಜಿನ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗ್ತದೆ. ಇಂದಿನ ವರ್ಷಗಳ ಅಂಕಗಳ ಕಾರ್ಡ್ಗಳು ಬೇಕಾಗ್ತದೆ ನಿಮಗೆ. ಮತ್ತು ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್, ಪೋಷಕರ ಆಧಾರ್ ಕಾರ್ಡ್, ಯಾಕಂದರೆ ಯಾರು ಸಂಘದಲ್ಲಿದ್ದಾರೋ ಅವರ ಆಧಾರ್ ಕಾರ್ಡ್ ಬೇಕಾಗ್ತದೆ. ಕುಟುಂಬದ ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್, ಕಾಲೇಜಿನಿಂದ ದೃಢೀಕರಣ ಪತ್ರ, ಅಂದರೆ ನೀವು ಕಾಲೇಜಿನಲ್ಲಿ ಓದ್ತಾ ಇದ್ದೀರಿ ಅಂತ ಒಂದು ದೃಢೀಕರಣ ಪತ್ರ ಬೇಕಾಗ್ತದೆ. ವಿದ್ಯಾರ್ಥಿ ಪೋಷಕರಿಂದ ಘೋಷಣೆ ಪತ್ರ, ಅಂದರೆ ಸಂಘದಲ್ಲಿ ಇದ್ದೀವಿ ಅಂತ ಒಂದು ಘೋಷಣೆ ಪತ್ರವನ್ನು ಕೊಡ್ತಾರೆ, ಆ ಪತ್ರವೂ ಬೇಕಾಗ್ತದೆ. ಸಂಘದ ನಿರ್ಣಯ ಪುಸ್ತಕ. ನೀವೀಗ ಕಳೆದ ವರ್ಷದಲ್ಲಿ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಿದರೆ ಇದನ್ನ ರಿನ್ಯೂವಲ್ ಮಾಡಿಸ್ಬೇಕಪ್ಪ ಅಂತಂದರೆ ನಿಮಗೆ ಯಾವ್ಯಾವ ದಾಖಲೆಗಳು ಬೇಕು ಅಂತಂದರೆ, ನಿಮ್ಮದು ಫೀಸ್ ರೆಸಿಪ್ಟ್ ಆಗಿರ್ಬೋದು ಮತ್ತು ಸ್ಟಡಿ ಸರ್ಟಿಫಿಕೇಟ್ ಮತ್ತು ಇಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗ್ತದೆ ನಿಮಗೆ. ನಿಮ್ಮದು ಸ್ಟೂಡೆಂಟ್ ಆಧಾರ್ ಕಾರ್ಡ್ ಬೇಕು ಮತ್ತು ಪೇರೆಂಟ್ಸ್ ಆಧಾರ್ ಕಾರ್ಡ್ ಬೇಕಾಗ್ತದೆ ಮತ್ತು ರೇಷನ್ ಕಾರ್ಡ್ ಮತ್ತು ಕಾಲೇಜಿನಿಂದ ದೃಢೀಕರಣ ಪತ್ರವನ್ನು ಬೇಕಾಗ್ತದೆ ಮತ್ತು ವಿದ್ಯಾರ್ಥಿಯ ಪೋಷಕರಿಂದ ಘೋಷಣೆ ಪತ್ರ, ಸಂಘದ ಸದಸ್ಯ ಅಥವಾ ಸಂಘದ ಸದಸ್ಯೆಯಾಗಿರ್ತಾರಲ್ಲ ಅದರದ್ದು ನೀವು ಘೋಷಣೆ ಪ್ರಮಾಣ ಪತ್ರವನ್ನು ನೀಡಬೇಕಾಗ್ತದೆ. ಪೋಷಕರ ಸಂಘದ ನಿರ್ಣಯ ಪುಸ್ತಕವನ್ನು ನೀವು ನೀಡಬೇಕಾಗ್ತದೆ. ಅಲ್ಲಿ ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ನೀವು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಅಂತಂದರೆ, ನಿಮ್ಮ
ಹತ್ತಿರದಲ್ಲಿರ್ತಕ್ಕಂತಹ CSC ಸೆಂಟರ್ಗಳಲ್ಲಿ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಅಂದರೆ ಸೇವಾ ಸಿಂಧು ಕೇಂದ್ರಗಳಲ್ಲಿ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಮತ್ತು ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಕೊನೆಯ ದಿನಾಂಕ ಬಂದು 29/2/2024 ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಹಾಕಲಿಕ್ಕೆ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ. ಪ್ರತಿಯೊಬ್ಬರು ಕೂಡ ಹೋಗಿ, ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಎಲ್ಲರೂ ಕೂಡ ಹೋಗಿ ಅರ್ಜಿಯನ್ನು ಸಲ್ಲಿಸಿ ವಿದ್ಯಾರ್ಥಿ ವೇತನವನ್ನು ಪಡೆಯಿರಿ. ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.